ಓಕೆ. ಡಾಕ್ಟರ್ ರವಿರಾಜ್ ಭಂಡಾರಿ ಅಂತ. 10 ವರ್ಷದ ಮೊದಲು, 12 ವರ್ಷದ ಮೊದಲು ನಾನು ಈ ಜಾಗ ತಕೊಂಡಾಗ ಇದು ಬೇರನ್ ಲ್ಯಾಂಡ್ ಇತ್ತು, ಎಕ್ಸೆಪ್ಟ್ ಫಾರ್ ದ ಕೊಕೊನಟ್ ಟ್ರೀ. ಮತ್ತೆ ನಮ್ದು ಫ್ಯಾಮಿಲಿ ಕೃಷಿ ಫ್ಯಾಮಿಲಿ. ನನ್ನ ತಂದೆ ಮಾಸ್ಟರ್ ಆಗಿದ್ದು, ಸ್ಕೂಲ್ ಮಾಸ್ಟರ್ ಆಗಿದ್ದು. ಬಟ್ ನಾವು ಸಣ್ಣಂದಿರುವಾಗಲೂ ಕೃಷಿಯಲ್ಲಿ ತೊಡಕೊಂಡೇ ವಿದ್ಯಾಭ್ಯಾಸ ಮಾಡ್ಕೊಂಡು ಬೆಳೆದವರು. ಸೊ ನನ್ಗೆ ಆ ಒಂದು ಇನ್ಸೈಡ್ ಇದು ಪ್ರೀತಿ ಇತ್ತು ಗಿಡಗಳ ಮೇಲೆ. ಸೊ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಬಹಳ ಜನ ಈ ಎಕ್ಸೋಟಿಕ್ ಫ್ರೂಟ್ ಪ್ಲಾಂಟ್ಸ್ ಅನ್ನೆಲ್ಲ ಬೆಳೆಸ್ತಾರೆ. ಸೊ ಅವರ ಕಾಂಟ್ಯಾಕ್ಟ್ ನಿಂದ ನಾನು ಕೆಲವು ಗಿಡಗಳನ್ನೆಲ್ಲ ತಂದು ಇದು ಖುದ್ದು ನಾವೇ ಮಾಡಿದ್ದು. ಟೋಟಲ್ ಏರಿಯಾವನ್ನು ಒಂದು ಗ್ರೀನ್, ಅದಕ್ಕೆ ನಾನು ಈ ನಮ್ಮ ರಿಸಾರ್ಟಿಗೆ ಗ್ರೀನ್ ಸಿಟಾಡಲ್ ಅಂತ ಹೆಸರಿಟ್ಟಿದ್ದೇನೆ. ದ ಗ್ರೀನ್ ಸಿಟಾಡಲ್. ಗ್ರೀನ್ ಸಿಟಾಡಲ್ ಅಂದ್ರೆ ನಿಮ್ಗೆ ಗೊತ್ತಲ್ಲ, ಹಸಿರು ಕೋಟೆ. ಇದು ನೋಡಿ, ಇದು ಮ್ಯಾಂಗೋಸ್ಟೀನ್ ಅಂತ. ಆ, ಇದು ಮಲೇಷಿಯನ್ ಫ್ರೂಟ್ ಒಂದು. ತುಂಬಾ ಚೆನ್ನಾಗಿರುತ್ತೆ. ಫ್ರೂಟ್ ಈಗ ನೋಡಿ ಆಲ್ರೆಡಿ ಫ್ಲವರಿಂಗ್ ಆಗಿದೆ, ಫ್ರೂಟ್ ಕೂಡ ಸೆಟ್ಟಿಂಗ್ ಆಗ್ತಾ ಇದೆ. ನಾನು ಇರೋದು ಮಣಿಪಾಲದಲ್ಲಿ. ನಾನು ಐ ಆಮ್ ಎ ಪ್ರಾಕ್ಟಿಷನರ್. ನಾನು ಆಯುರ್ವೇದ ಡಾಕ್ಟರ್. KMCH ಒಟ್ಟಿಗೂ ಅಸೋಸಿಯೇಟ್ ಆಗಿದ್ದೇನೆ ಮಣಿಪಾಲ್ ಒಟ್ಟಿಗೆ. ಸೊ ಇಲ್ಲಿ ನಾನು ನನ್ನನ್ನು ತೊಡಗಿಸ್ಕೊಳ್ತಾ ಇದ್ದೇನೆ. ನನ್ನ ಲಂಚ್ ಬ್ರೇಕ್ ಅಲ್ಲಿ ಎವ್ರಿ ಡೇ ಆಲ್ಮೋಸ್ಟ್ ಬರ್ತಾ ಇದ್ದೆ. ಹೀಗೆ ನನ್ಗೋಸ್ಕರ ಒಂದು ನಾನು ಫಾರ್ಮ್ ಹೌಸ್ ಅಂತ ಮಾಡಿದೆ. ಮತ್ತೆ ನಮ್ಮ ಇಲ್ಲಿ ಒಬ್ರು ನನ್ನ ಫ್ರೆಂಡ್ ಬಂದವರು, ಇಷ್ಟು ಚೆನ್ನಾಗಿ ಲೊಕೇಶನ್ ಇದೆ, ಹತ್ತಿರ ಇದೆ ಹೈವೇಗೆ, ಇದು ಹೈವೇನಲ್ಲೇ ಇದೆ, ಯಾಕೆ ನೀವು ಒಂದು ರೆಸಾರ್ಟ್ ಮಾಡಬಾರ್ದು ಅಂತ ಹೇಳಿದ್ರು. ಸೊ ನನಗೂ ಅನಿಸಿತ್ತು ಲೆಟ್ ಸ್ಟಾರ್ಟ್ ಅಂತ. ನಾವೊಂದು 8 ರೂಮ್ಗಳು, ಸುಸಜ್ಜಿತ ರೂಮ್, ಅಂದ್ರೆ ಒಳ್ಳೆ ಲಗ್ಜರಿ, ನೀವು ನೋಡಿದ್ರಿ ನಿನ್ನೆ ಇದ್ರಲ್ಲ ಅಂತ ರೂಮ್ಗಳನ್ನು ಬಿಲ್ಟ್ ಮಾಡಿದ್ದೇವೆ. ಒಂದು 250ರಿಂದ 300 ಜನರಿಗೆ ಫಂಕ್ಷನ್ ಮಾಡುವಂತ ಓಪನ್ ಏರಿಯಾವೂ ಇದೆ, ಅದು ತೋರಿಸ್ತೇನೆ ನಿಮಗೆ ಮುಂದೆ. ಮತ್ತೆ ಹಾಲ್ ಇದೆ 2. ಆಮೇಲೆ ಬೇರೆ ಬೇರೆ ಸಾಧಾರಣ ನಮ್ಮಲ್ಲಿ ಒಂದು 200 ವೆರೈಟಿದ್ದು ಫ್ರೂಟ್ ಪ್ಲಾಂಟ್ಸ್ ಇದೆ. 200 ವೆರೈಟಿದ್ದು ಬೇರೆ ಬೇರೆ ಫ್ರೂಟ್ ಪ್ಲಾಂಟ್ ಇದೆ. ಸೊ ಮತ್ತೆ ಪೆಟ್ಗಾಗಿ ಮಕ್ಕಳಿಗೋಸ್ಕರ ಡಕ್ಸ್ ಅದು ಅಲ್ಲಿದೆ ನೋಡಿ, ಬಹಳ ಚೆನ್ನಾಗಿದೆ. ಲವ್ ಬರ್ಡ್ಸ್ ಅದನ್ನೆಲ್ಲ ಇಟ್ಕೊಂಡಿದ್ದೇವೆ. ಟರ್ಕಿ ಇದೆ ಅಲ್ಲಿ, ಕಾಣ್ತದೆ ನೋಡಿ. ಇದೆ. ಇಲ್ಲಿ ಇನ್ನೊಂದೇನಂದ್ರೆ, ಆ, ನಮ್ಗೆ ಇದೊಂದು ಫ್ಯಾಷನ್ಗೋಸ್ಕರ ಮಾಡಿದ್ ನಾನು ಇದನ್ನು. ಸೊ ಹೂಎವರ್ ಕಮ್ ಹಿಯರ್ ದೇ ಆರ್ ಮೈ ಪರ್ಸನಲ್ ಗೆಸ್ಟ್ ಆಗಿ ನಾವು ಟ್ರೀಟ್ ಮಾಡ್ತೇವೆ ಇಲ್ಲಿ. ಇಲ್ಲಿ ಕಮರ್ಷಿಯಲೈಸೇಷನ್ ಇನ್ನು ಇಷ್ಟೊಂದು ನಾನು ಮಾಡಿಲ್ಲ, ಯಾಕಂದ್ರೆ ನನಗೆ ಯಾರು ಬಂದ್ರು ನನ್ನ ಮನೆಗೆ ಬಂದ ಗೆಸ್ಟ್ ತರ ನಾವು ಟ್ರೀಟ್ ಮಾಡ್ತೇವೆ. ಸೊ ನೀವು ರಿವ್ಯೂ ನೋಡಬಹುದು ಗೂಗಲ್ ಅಲ್ಲಿ, ಎವ್ರಿಬಡಿ ವೆರಿ ಹ್ಯಾಪಿ. ವಿ ಆರ್ ಗೋಯಿಂಗ್ ವೆರಿ ಸ್ಲೋ. ಅದೇ ನಮ್ದೊಂದು ಕ್ಲಿನಿಕ್ ಆಗುತ್ತೆ ಹೊರಗಡೆ. ತುಂಬಾನೇ ಪೇಷಂಟ್ ಬರ್ತಾರೆ. ಇಲ್ಲಿ ಒಂದೇ ಬೋರ್ಡ್ ಇಲ್ಲ, ನೀವು ನೋಡಿರ್ಬೋದು, ಡಾಕ್ಟರ್ ರವಿರಾಜ್ ಭಂಡಾರಿ ಅಂತ ಎಲ್ಲಿ ಬೋರ್ಡ್ ಇಲ್ಲ. ಬಟ್ ಸ್ಟಿಲ್ ದೂರ ದೂರದ ಊರಿಂದ ಪೇಷಂಟ್ ಹೀಗೆ ಒಬ್ರೊಬ್ರು ಮಾತಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಅವರಿಗೋಸ್ಕರ ಒಂದು ನನ್ನ ಕ್ಲಿನಿಕ್ ಸರ್ವಿಸ್ ಮಾಡ್ಲಿಕ್ಕೋಸ್ಕರ ಹೊರಗಡೆ ಮಾಡ್ತಾ ಇದ್ದೇನೆ. ಹಾಗೆ ಇಲ್ಲಿ ಒಳಗೆ ಯಾರಾದ್ರೂ ಗೆಸ್ಟ್ ಬಂದ್ರೆ ಅವರಿಗೆ ಉಳ್ಕೊಳ್ಳಿಕ್ಕೆ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ, ಮತ್ತೆ ರೈನ್ ಡಾನ್ಸ್ ಏರಿಯಾ ಇದೆ, ಮಕ್ಕಳಿಗೆ ಆಡ್ಲಿಕ್ಕೆ ಬೇಕಾದಷ್ಟು ಜಾಗ ಇದೆ. ಮುಖ್ಯವಾಗಿ ನಾವು ಈ ಗ್ರೀನರಿ, ನಮ್ಮ ಈ ಬೇರೆ ಬೇರೆ ವೆರೈಟಿ ಗಿಡಗಳಿದೆ, ಅವುಗಳ ಬಗ್ಗೆ ಸ್ವಲ್ಪ ಅವರಿಗೆ ಮಾಹಿತಿ ಕೊಡ್ತೇನೆ ನಾನು ಬಂದ್ರೆ. ಮತ್ತೆ ಬಂದವರಿಗೆ ಸ್ವಲ್ಪ ಕೃಷಿಯಲ್ಲಿ ಆಸಕ್ತಿ ಹುಟ್ಟಿಸುವಂತ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ಇದು ಬೀಟಲ್ ಲೀಫ್, ನಾವು ಎಲೆ ಅಡಿಕೆ ಅಂತೇವೆ. ಇದು ತಾಂಬೂಲ ಅಂತ ಕೂಡ ಹೇಳ್ತಾರೆ ಇದಕ್ಕೆ. ಆ, ಇಲ್ಲಿ ನಮ್ಮ ಸ್ಪೆಷಲಿ ಸೌತ್ ಇಂಡಿಯಾದಲ್ಲಿ ಯಾವುದೇ ಹೌಸ್ ವಾರ್ಮಿಂಗ್ ಸೆರೆಮನಿ ಇರ್ಲಿ, ಪೂಜೆ ಇರ್ಲಿ, ದೇವರ ಪೂಜೆ, ಅದಕ್ಕೆ ಇದನ್ನು ಮುಖ್ಯವಾಗಿ ಇಡ್ತಾರೆ. ಹಾಗೂ ಇಟ್ ಈಸ್ ಹೆಲ್ದಿ. ಇದು ನಮ್ಮ ಆಯುರ್ವೇದ ಸೈನ್ಸ್ ಪ್ರಕಾರ ಇದರ ಜ್ಯೂಸ್ ಸೇವಿಸಿದ್ರೆ, ಅಂದ್ರೆ ಈ ಬೀಟಲ್ ಲೀಫ್ ಇದ್ದು ರಸ ಕುಡಿದ್ರೆ ಈ ಅಸ್ತಮ ಕಾಯಿಲೆ ಅಥವಾ ಕಫ ಕೆಮ್ಮು ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಅದಕ್ಕೆ ಮಕ್ಕಳಿಗೆ ಇದನ್ನು ಜಜ್ಜಿ ಕೊಡುವಂತ ಅಭ್ಯಾಸವೂ ಇದೆ. ಮತ್ತೆ ನಮ್ಮ ಕೆಲವಾರು ಮೆಡಿಸಿನ್ ನಲ್ಲಿ ಕೂಡ ನಾವು ಇದನ್ನು ಯೂಸ್ ಮಾಡ್ತೇವೆ. ನಾನು ನಿಮ್ಗೆ ಹೇಳ್ಬೇಕಂದ್ರೆ, ಈಗ ನಾವು ತಿನ್ನುವ ಪ್ರತಿಯೊಂದು ಆಹಾರವು ವಿಷಯುಕ್ತವಾಗಿದೆ. ರೈಟ್ ಫ್ರಮ್ ತರಕಾರಿ ಇರ್ಲಿ ಅಥವಾ ನಿಮ್ಮ ಫ್ರೂಟ್ಸ್ ಇರ್ಲಿ, ಯಾವುದೇ ಇರ್ಲಿ, ಎಲ್ಲ ಕೆಮಿಕಲ್ ಇದೆ. ನಾವು ಇಲ್ಲಿ ಆದಷ್ಟು ವಿದೌಟ್ ಕೆಮಿಕಲ್, ನಮ್ಮ ಯಾವ್ದು ಸಾವಯವ ಗೊಬ್ಬರ, ಅದನ್ನು ಹಾಕೊಂಡು ಈ ಪೆಸ್ಟಿಸೈಡ್ಸ್ ಗಳನ್ನೆಲ್ಲ ಅವಾಯ್ಡ್ ಮಾಡಿಕೊಂಡು ಇದನ್ನು ಬೆಳಿಲಿಕ್ಕೆ ನೋಡ್ತಾ ಇದ್ದೇನೆ ನಾನು.
ಇದು ನಮ್ಮ ಓಪನ್ ಏರಿಯಾ ಪ್ಲೇಸ್. ಇನ್ಫ್ಯಾಕ್ಟ್ ಈ ಗಿಡ ಪೇರಳೆ ಗಿಡ ಇದು. ನನ್ನ ಅಮ್ಮ ಶಿ ಇಸ್ ನಾವು 84 years old. ಅವರು ಪಾಪ 10 ವರ್ಷದ ಮೊದಲು ಸ್ವಲ್ಪ ಸಿಕ್ ಆಗಿದ್ರು. ಆ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ಇದ್ರು ಇಲ್ಲಿ ಮಣಿಪಾಲಲ್ಲಿ. ಅಂಡ್ ಮೈ ಸನ್ ವಾಸ್ 5 years old. ಅವರಿಬ್ರು ಒಟ್ಟಾಗಿ ನಟ್ಟಂತ ಗಿಡ ಇದು. ಇಟ್ ವಾಸ್ ಟೈನಿ ಪ್ಲಾಂಟ್. ಈಗ ತುಂಬಾ ಚೆನ್ನಾಗಿ ಒಳ್ಳೆ ಪೇರು ಸಿಗ್ತಾ ಇದೆ ಇದರಲ್ಲಿ. ಮತ್ತೆ ಬನ್ನಿ, ಇದು ನೋಡಿ, ಇದು ಪಲ್ಸೋನ್ ಅಂತ. ಇಟ್ಸ್ ಆಲ್ಸೋ ನೀವು ಹೇಳಿದ ಹಾಗೆ ಹೊರದೇಶದ ಗಿಡ. ಇಲ್ಲಿ ನೋಡಿ ಫ್ರೂಟ್ ಸೆಟ್ಟಿಂಗ್ ಆಗ್ತಾ ಇದೆ. ಒಂದು ಲಿಚ್ಚಿ ಟೈಪಿನ ಫ್ರೂಟ್, ತುಂಬಾನೇ ಚೆನ್ನಾಗಿರುತ್ತೆ ಇದ್ರದ್ದು ಟೇಸ್ಟ್. ಇದು ಪಲ್ಸೋನ್ ಅಂತ. ಅದು ಜಾಮೂನು, ಅದನ್ನು ಕೂಡ ನೀವು ನೋಡ್ಬೋದು. ತುಂಬಾ ವೆರಿ ಜ್ಯೂಸಿ ಇದೆ ನೋಡಿ. ಬನ್ನಿ ಫ್ರೂಟ್ಸ್ ಇಲ್ಲಿ ಗಂಚು ಗಂಚು ಹಿಡಿದೇವೆ ಜಾಮೂನು. ಮತ್ತೆ ಇಲ್ಲಿ ಇದು ಇನ್ನೊಂದು ವೆರೈಟಿ, ಸ್ವಲ್ಪ ಹುಳಿ ಇರುತ್ತೆ ಮತ್ತೆ ಪಲ್ಪ್ ಸ್ವಲ್ಪ ಹಾರ್ಡ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಇದು ಇದು ಬ್ರೆಜಿಲಿಯನ್ ಟ್ರೀ ಗ್ರೇಪ್ ಅಂತ ಕರೀತಾರೆ ಇದಕ್ಕೆ. ಜಬೋಟಿ ಕಾಬಾ ಅಂತ, ಒನ್ ಆಫ್ ದ ರೇರ್ ಫ್ರೂಟ್ ಇದು ಜಬೋಟಿ ಕಾಬಾ ಅಂತ. ಇಲ್ಲಿ ಟ್ರಂಕ್ ಅಲ್ಲೇ ಇದ್ರ ಈ ಕಾಂಡ ಏನಿದೆ ನೋಡಿ, ಇಲ್ಲೇ ಗ್ರೇಪ್ ತರ ಫ್ರೂಟ್ ಗಳು ಬರುತ್ತೆ. ಈಗ 1 ತಿಂಗಳು ಆಯ್ತು ಇದು ಫ್ರೂಟ್ ಸೀಸನ್ ಮುಗಿಸಿದ್ರದ್ದೇ. ತುಂಬಾನೇ ಹಕ್ಕಿಗಳು ಇಲ್ಲಿ ಬರ್ತವೆ, ಎಸ್ಪೆಷಲಿ ಹಾರ್ನ್ ಬಿಲ್ಸ್. ಇದನ್ನ ಹುಡ್ಕೊಂಡು ಬರ್ತವೆ. ಫೇವರೆಟ್ ಫ್ರೂಟ್ ಅಂತ ಕಾಣುತ್ತೆ ನನಗೆ. ಆಮೇಲೆ ಇದು ರಾಂಬುಟನ್. ರಾಂಬುಟನ್ ನಲ್ಲಿ ಕೂಡ ಫ್ರೂಟ್ ಸೆಟ್ ಆಗಿದೆ. ಇದು ಕೂಡ ನಮ್ದು ಇಲ್ಲಿದ್ದು ಫ್ರೂಟ್ ಅಲ್ಲ, ಮಲೇಷ್ಯಾದ್ದು ತಂದದ್ದು. ಇದು N18 ಅಂತ ವೆರೈಟಿ, ತುಂಬಾ ಚೆನ್ನಾಗಿರುತ್ತೆ ಫ್ರೂಟ್. ಆಮೇಲೆ ಅಲ್ಲಿ ಮ್ಯಾಂಗೋಸ್ಟೀನ್ ಇದೆ. ಮತ್ತೆ ನಾವು ಜೀಗುಜಿ ಅಂತೇವೆ ನಮ್ಮ ಇಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ. ಈ ಹೋಳಿಗೆ ಮಾಡ್ಲಿಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು. ಇಲ್ಲಿ ಫ್ರೂಟ್ ಆಗಿದೆ. ಈ ಕಡೆ ಏನಂತ ಗೊತ್ತಿಲ್ಲ, ದೊಡ್ಡದಾಗುತ್ತೆ. ಬಂದವರು ಅವರಾಗಿ ಮಾಡ್ಕೊಳ್ಬಹುದು. ಎಲ್ಲ ಫೆಸಿಲಿಟಿ ಇದೆ ಕಿಚನ್ ಒಳಗಡೆ. ಕುಕಿಂಗ್ ಮಾಡ್ಬೋದು, ನಾವು ಮಾಡಿಕೊಡ್ತೇವೆ. ಸೆಲ್ಫ್ ಕುಕಿಂಗ್ ಮಾಡ್ಬೋದು, ರೆಫ್ರಿಜಿರೇಟರ್ ಇದೆ, ಅಡುಗೆಗೆ ಎಲ್ಲ ವ್ಯವಸ್ಥೆಗಳಿದೆ. ಮಿರಾಕಲ್ ಫ್ರೂಟ್ ಅಥವಾ ಮ್ಯಾಜಿಕ್ ಫ್ರೂಟ್ ಅಂತ ಕರಿತೇವೆ ಇದಕ್ಕೆ. ನಿನ್ನೆ ನೀವು ಟೇಸ್ಟ್ ಮಾಡಿದ್ರಿ ಕಾಣ್ತಲ್ಲ. ಆಫ್ಟರ್ ದಟ್ ಇಫ್ ಯು ಈಟ್ ಎನಿಥಿಂಗ್, ನಿಮ್ ಬಾಯಿಯೊಳಗೆ ಏನ್ ಕೊಟ್ರು ಅದು ಸಿಹಿ ಆಗುತ್ತೆ. ಇವನ್ ಲಿಂಬು ತಿಂದು, ಲೆಮನ್ ತಿಂದು ಸಿಹಿಯಾಗಿ ಕಾಣ್ತದೆ. ಹಾಗೆ ರುಚಿ ಸಿಹಿ ಬರೋದಕ್ಕೆ ಮಿರಾಕಲ್ ಫ್ರೂಟ್ ಅಂತ. ಹೌದು. ಇದು ಡೈನಿಂಗ್ ಏರಿಯಾ ಮೇಲೆ ಮತ್ತು ಕೆಳಗಡೆ. ಗುಣ ಇದೆ ಆಕ್ಚುಲಿ. ಏನ್ ಕಿಮೋಥೆರಪಿ ಅಂತ ಏನ್ ಕೊಡ್ತಾರೆ ನೋಡಿ, ಅದೇ ಇಫೆಕ್ಟಿವ್ನೆಸ್ ಇದಕ್ಕೆ ಇದೆ. ಈ ಕ್ಯಾನ್ಸರ್ ಸೆಲ್ಸ್ ಅನ್ನು ಇದು ಡಿಸ್ಟ್ರಾಯ್ ಮಾಡುತ್ತೆ ಇದನ್ನು ಸೇವಿಸ್ತಾ ಬಂದ್ರೆ. ಒನ್ ಆಫ್ ದ ಮೋಸ್ಟ್ ಏನ್ ಹೇಳ್ತಾರೆ, ರಿಚ್ ಇನ್ ವಿಟಮಿನ್ ಸಿ. ಇದರಲ್ಲಿ ತುಂಬಾ ಒಳ್ಳೆ ಫ್ರೂಟ್ ಇದು, ಲಕ್ಷ್ಮಣ್ ಫಲ ಅಂತ. ನೀವು ಇವತ್ತೆ ಬ್ಯಾಂಗ್ಳೂರ್ ಅದು ರೂಮ್ಸ್ ಮೇಲೆ. ಇವೆಲ್ಲ ಜಬೋಟಿ ಕಬ್ಬ, ಅಲ್ಲಿ ನೋಡಿದ್ರು ಹಾಕಿದ್ ನಾವು ಇದೆಲ್ಲ. ಕೆಳಗಡೆ ರಾಂಬುಟನ್ ಗಾರ್ಡನ್ ಇದೆ, ನಿನ್ನೆ ನೋಡಿದ್ರಲ್ಲ ಕೆಳಗಡೆ. ಇದು 5.5 acres. ಈಗ ನೀವು ಶಿವಮೊಗ್ಗದಿಂದ ಬರುದಿದ್ರೆ ಕೆಳಗಡೆ ಇಲ್ಲಿ ಆಗುಂಬೆಯಿಂದ ಹೆಬ್ರಿಯಿಂದ ಜಸ್ಟ್ 15 kilometers ನ್ಯಾಷನಲ್ ಹೈವೇನಲ್ಲೇ ಇದೆ. ಈಚೆಯಿಂದ ಉಡುಪಿಯಿಂದ ಬರ್ಬೇಕಾದ್ರೆ ಹಿರಿಯಡ್ಕ ಸಿಗುತ್ತೆ, ಆಮೇಲೆ ಪೆರಡೂರು ಸಿಗುತ್ತೆ. ಪೆರಡೂರಿಂದ ಜಸ್ಟ್ 1.5 kilometers ಆನ್ ಹೈವೇ.